need eyes on the blast zone. Move. ನಮಸ್ಕಾರ. ದೆಹಲಿ ಬ್ಲಾಸ್ಟ್ನಿಂದಾಗಿ ಇಡೀ ದೇಶವೇ ಹೈ ಅಲರ್ಟ್ನಲ್ಲಿದೆ. ಇನ್ನೊಂದ್ ಕಡೆ ನಮ್ಮ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಮಾತುಗಳು ಜೋರಾಗಿ ಕೇಳಿಬರುತ್ತಿವೆ. ಹಾಗಿದ್ರೆ ಈ ಎಲ್ಲಾ ಬೆಳವಣಿಗೆಗಳ ಹಿಂದಿನ ಅಸಲೀ ಕಥೆ ಏನು? ಬನ್ನಿ, ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಒಳಹೊಕ್ಕು ನೋಡೋಣ. ಇವತ್ತು ನಾವು ಮುಖ್ಯವಾಗಿ 4 ವಿಷಯಗಳ ಬಗ್ಗೆ ಮಾತಾಡಲಿದ್ದೇವೆ. ಮೊದಲಿಗೆ ದೇಶದ ಭದ್ರತಾ ಸ್ಥಿತಿ ಹೇಗಿದೆ ಅನ್ನೋದು, ಆಮೇಲೆ ಕರ್ನಾಟಕದ ರಾಜಕೀಯದಲ್ಲಿ ಏನಾಗ್ತಿದೆ ಅಂತ ನೋಡೋಣ, ನಂತರ ರಾಜ್ಯದ ಬೇರೆ ಪ್ರಮುಖ ಸುದ್ದಿಗಳು, ಮತ್ತು ಕೊನೆಗೆ ಕೆಲವು ಚಿಕ್ಕಪುಟ್ಟ ಆದ್ರೆ ಇಂಪಾರ್ಟೆಂಟ್ ನ್ಯೂಸ್. ಸರಿ, ಶುರು ಮಾಡೋಣ. ಮೊದಲನೇ ಭಾಗ, ರಾಷ್ಟ್ರದ ಭದ್ರತೆ. ದೆಹಲಿ ಬ್ಲಾಸ್ಟ್ ಆದ್ಮೇಲೆ ದೇಶದಾದ್ಯಂತ ಕೌಂಟರ್ ಟೆರರ್ ಆಪರೇಷನ್ಗಳು ತುಂಬಾನೇ ಚುರುಕಾಗಿವೆ. ಇದರ ಎಫೆಕ್ಟ್ ಎಲ್ಲೆಲ್ಲಿ ಹೇಗಾಗಿದೆ ನೋಡಲ್ಲ ಬನ್ನಿ. ದೆಹಲಿಯಲ್ಲಿ ಆ ಸ್ಫೋಟ ನಡೆದ ನಂತರ ಇಡೀ ದೇಶದಲ್ಲೇ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಎಲ್ಲಾ ಕಡೆ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳನ್ನ ಇನ್ನಷ್ಟು ಬಿಗಿಗೊಳಿಸಲಾಗಿದೆ. ಅಂದ್ಹಾಗೆ ಈ ಕಾರ್ಯಾಚರಣೆ ಈಗ ನಮ್ಮ ರಾಜ್ಯಕ್ಕೂ ತಲುಪಿದೆ. ಹೌದು, ಈ ಆಪರೇಷನ್ ಈಗ ಕರ್ನಾಟಕದ ಭಟ್ಕಳಕ್ಕೂ ಕಾಲಿಟ್ಟಿದೆ. ಅಲ್ಲಿನ ಪರಿಸ್ಥಿತಿ ಏನಪ್ಪಾ ಅಂದ್ರೆ, ಟೆರರ್ ಚಟುವಟಿಕೆಗಳ ಆರೋಪ ಹೊತ್ತವರಲ್ಲಿ 5 ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ, 6 ಜನ ಖುಲಾಸೆ ಆಗಿದ್ದಾರೆ. ಆದ್ರೆ ತಲೆನೋವಾಗಿರೋದೇನು ಅಂದ್ರೆ, ಇನ್ನೂ 9 ಜನ ತಲೆಮರೆಸಿಕೊಂಡಿದ್ದಾರೆ. ಇದು ತನಿಖಾ ಸಂಸ್ಥೆಗಳಿಗೆ ನಿಜಕ್ಕೂ ಒಂದು ದೊಡ್ಡ ಚಾಲೆಂಜ್. ಹೀಗೆ ತಲೆಮರೆಸಿಕೊಂಡವರಲ್ಲಿ ಅತಿ ಪ್ರಮುಖ ವ್ಯಕ್ತಿ ಅಂದ್ರೆ ಈ ರಿಯಾಜ್ ಭಟ್ಕಳ್. ಈತ ಇಂಡಿಯನ್ ಮುಜಾಹಿದೀನ್ ಅನ್ನೋ ಟೆರರಿಸ್ಟ್ ಆರ್ಗನೈಸೇಷನ್ನ ಸಹ ಸಂಸ್ಥಾಪಕ. ದೇಶದಲ್ಲಿ ಅದೆಷ್ಟೋ ದಾಳಿಗಳಿಗೆ ಕಾರಣವಾದ ಈ ಸಂಘಟನೆಯ ಮಾಸ್ಟರ್ ಮೈಂಡ್ ಆಗಿರೋದ್ರಿಂದ ಈತನನ್ನು ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿಡಲಾಗಿದೆ. ಸೊ ಈತನನ್ನು ಹಿಡಿಯೋದು ತನಿಖಾ ಸಂಸ್ಥೆಗಳಿಗೆ ತುಂಬಾನೇ ಮುಖ್ಯ. ತನಿಖೆ ಒಂದಲ್ಲ ಹಲವು ಕಡೆ ನಡೀತಿದೆ. ಒಂದು ಕಡೆ ವೆಸ್ಟ್ ಬೆಂಗಾಲ್ನಲ್ಲಿ MBBS ಓದುತ್ತಿದ್ದ ಜಾನಿಸೂರ್ ಆಲಂ ಅನ್ನೋ ವಿದ್ಯಾರ್ಥಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಅರೆಸ್ಟ್ ಆಗಿದ್ದ ಡಾಕ್ಟರ್ ಶಾಹೀನ್ ಸೈಯದ್ ದೇಶ ಬಿಟ್ಟು ಓಡಿ ಹೋಗೋಕೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅರೆಸ್ಟ್ ಆಗಿರೋ 4 ಡಾಕ್ಟರ್ಗಳ ರಿಜಿಸ್ಟ್ರೇಷನನ್ನೇ ಕ್ಯಾನ್ಸಲ್ ಮಾಡಿದೆ. ಇದರ ಜೊತೆಗೆ ಪಾಕಿಸ್ತಾನಿ ಗ್ಯಾಂಗ್ಗಳಿಗೆ ವೆಪನ್ಸ್ ಸಪ್ಲೈ ಮಾಡ್ತಿದ್ದ ಗುರುಪ್ರೀತ್ ಸಿಂಗ್ನನ್ನು ಗುಜರಾತ್ ETS ಬಂಧಿಸಿದೆ. ಸರಿ, ಈಗ ದೇಶದ ರಾಜಧಾನಿಯಿಂದ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನ ಕಡೆ ಬರೋಣ. ಕರ್ನಾಟಕದಲ್ಲಿ ನಡೀತಿರೋ ಪೊಲಿಟಿಕಲ್ ಡ್ರಾಮಾ ಈಗ ಎಲ್ಲರ ಗಮನ ಸೆಳೆದಿದೆ. ಈಗ ಎಲ್ಲರ ತಲೆಯಲ್ಲೂ ಓಡ್ತಿರೋ ಒಂದೇ ಪ್ರಶ್ನೆ, ಕರ್ನಾಟಕದಲ್ಲಿ ಲೀಡರ್ಶಿಪ್ ಚೇಂಜ್ ಆಗತ್ತಾ? ಅಂದ್ರೆ ಮುಖ್ಯಮಂತ್ರಿ ಬದಲಾಗ್ತಾರಾ? ಈ ಬಗ್ಗೆ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಗುಸುಗುಸು ನಡೀತಿದೆ. ದೆಹಲಿಯಲ್ಲಿ ನಡೆದ ಪ್ರತ್ಯೇಕ ಮೀಟಿಂಗ್ಗಳು ಈ ಚರ್ಚೆಗೆ ಇನ್ನಷ್ಟು ತುಪ್ಪ ಸುರಿದಿವೆ. ಒಂದ್ಕಡೆ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದು ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ DCM DK ಶಿವಕುಮಾರ್ ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದು ಇದು ಸಿಎಂ ಪೋಸ್ಟ್ಗಾಗಿ ಮಾಡ್ತಿರೋ ಲಾಬಿ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಸರ್ಕಾರ ಈಗ 2.5 ವರ್ಷ ಪೂರೈಸುತ್ತಿರೋ ಈ ಟೈಮ್ನಲ್ಲೇ ಇದೆಲ್ಲ ನಡೀತಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಸರಿ, ಸ್ವಲ್ಪ ಹೊತ್ತು ರಾಜಕೀಯವನ್ನ ಪಕ್ಕಕ್ಕಿಟ್ಟು ನಮ್ಮ ರಾಜ್ಯದ ಬೇರೆ ಕೆಲವು ಇಂಟ್ರೆಸ್ಟಿಂಗ್ ಮತ್ತು ಪ್ರಮುಖ ಸುದ್ದಿಗಳನ್ನ ನೋಡೋಣ ಬನ್ನಿ. 33 ಏನಿದು ನಂಬರ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಬೆಳಗಾವಿಯಲ್ಲಿ ನಡೆದ ಒಂದು ದೊಡ್ಡ ಸೈಬರ್ ಕ್ರೈಮ್ ಕೇಸ್ನಲ್ಲಿ ಅರೆಸ್ಟ್ ಆದವರ ಸಂಖ್ಯೆ. ಹೌದು, ಬೆಳಗಾವಿಯಲ್ಲಿ ಒಂದು ಫೇಕ್ ಕಾಲ್ ಸೆಂಟರ್ ನಡೆಸ್ತಿದ್ರು. ಇವರ ಟಾರ್ಗೆಟ್ ಅಮೆರಿಕದ ಜನ. ಅವರಿಗೆ ಕಾಲ್ ಮಾಡಿ ಮೋಸ ಮಾಡ್ತಿದ್ರು. ಈ ರ್ಯಾಕೆಟ್ ಅನ್ನ ಪೊಲೀಸರು ಈಗ ಭೇದಿಸಿದ್ದಾರೆ. ಈ ಆಪರೇಷನ್ನಲ್ಲಿ 33 ಜನ ಅರೆಸ್ಟ್ ಆಗಿದ್ದಾರೆ. ಅವರಿಂದ 37 ಲ್ಯಾಪ್ಟಾಪ್ ಮತ್ತು 37 ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಲಾಗಿದೆ. ಇದು ನಿಜಕ್ಕೂ ಒಂದು ಮನಕಲ್ಲುಗುವ ಘಟನೆ. ಬೆಳಗಾವಿ ಹತ್ರ ಇರೋ ಕಿತ್ತೂರ್ ಮಿನಿಝೂನಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ ಸುಮಾರು 28 ಕೃಷ್ಣಮೃಗಗಳು ಸತ್ತೋಗಿವೆ. ನವೆಂಬರ್ 13ನೇ ತಾರೀಕು 8 ಜಿಂಕೆಗಳು ಸತ್ರೆ, ಆಮೇಲೆ ಕೆಲವೇ ದಿನಗಳಲ್ಲಿ ಇನ್ನೂ 20 ಜಿಂಕೆಗಳು ಪ್ರಾಣ ಬಿಟ್ಟಿವೆ. ಇದಕ್ಕೆ ಬ್ಯಾಕ್ಟೀರಿಯಾದಿಂದ ಬಂದಿರೋ ಸೋಂಕು ಕಾರಣ ಇರಬಹುದು ಅಂತ ಪ್ರಿಲಿಮಿನರಿ ರಿಪೋರ್ಟ್ ಹೇಳ್ತಿದೆ. ಒಂದು ಒಳ್ಳೆ ಸುದ್ದಿ, ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರು ಮಾಡ್ತಿದ್ದ ದೊಡ್ಡ ಪ್ರತಿಭಟನೆ ಈಗ ನಿಂತಿದೆ. ಯಾಕಂದ್ರೆ ರೈತರು ಕೇಳಿದ ಬೆಲೆಯನ್ನು ಕೊಡೋಕೆ ಸಕ್ಕರೆ ಕಾರ್ಖಾನೆಗಳು ಒಪ್ಕೊಂಡಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡೋಕೆ ಫ್ಯಾಕ್ಟರಿ ಮಾಲೀಕರು ಒಪ್ಪಿದ್ದಾರೆ. ದಕ್ಷಿಣ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಬೇಕು ಅನ್ನೋ ಬೇಡಿಕೆ ಬಗ್ಗೆ ಒಂದು ವ್ಯಂಗ್ಯಭರಿತ ಪ್ರತಿಕ್ರಿಯೆ ಕೂಡ ಬಂದಿದೆ. ಮೊದಲು ಪ್ರತ್ಯೇಕ ರಾಜ್ಯ, ಆಮೇಲೆ ಜಿಲ್ಲೆ, ಆಮೇಲೆ ತಾಲೂಕು, ಕೊನೆಗೆ ಮನೆಗೂ ಒಂದೊಂದು ರಾಜ್ಯ ಬೇಕಾಗತ್ತೆ ಅಂತ. ಅಂದ್ರೆ ಸಮಸ್ಯೆಗಳನ್ನ ಬಗೆಹರಿಸ್ಬೇಕೇ ಹೊರತು ಹೀಗೆಲ್ಲ ಒಡೆಯೋದು ಸಲ್ಯೂಷನ್ ಅಲ್ಲ ಅನ್ನೋ ವಾದ ಇದು. ಸರಿ, ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಫಟಾಫಟ್ ಅಂತ ಕೆಲವು ನ್ಯೂಸ್ ಹೆಡ್ಲೈನ್ಸ್ ನೋಡೋಣ. ನ್ಯಾಷನಲ್, ಸೈನ್ಸ್, ಸ್ಪೋರ್ಟ್ಸ್ ಎಲ್ಲನೂ ಇದೆ. ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್.
ಇಂಡಿಯನ್ ಆರ್ಮಿ ಚೀನಾ ಬಾರ್ಡರ್ ಹತ್ರ ಅರುಣಾಚಲ ಪ್ರದೇಶದಲ್ಲಿ 16,000 ಅಡಿ ಎತ್ತರದಲ್ಲಿ ಒಂದು ಹೊಸ ಮಾನರೈಲ್ ಸಿಸ್ಟಮ್ ಹಾಕಿದೆ. ಇದರಿಂದ ನಮ್ಮ ಸೈನಿಕರಿಗೆ ಶಸ್ತ್ರಾಸ್ತ್ರ, ಆಹಾರ ಎಲ್ಲವನ್ನೂ ಬೇಗ ತಲುಪಿಸಬಹುದು. 9,700 ಕೋಟಿ ರೂಪಾಯಿ ಇಷ್ಟು ದೊಡ್ಡ ಮೊತ್ತವನ್ನು ಪ್ರಧಾನಮಂತ್ರಿಗಳು ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಯೋಜನೆಗಳಿಗಾಗಿ ಬಿಡುಗಡೆ ಮಾಡಿದ್ದಾರೆ. ಈ ಹಣವನ್ನು ಮೂಲಸೌಕರ್ಯ ಮತ್ತು ಬೇರೆ ಡೆವಲಪ್ಮೆಂಟ್ ಕೆಲಸಗಳಿಗೆ ಬಳಸಲಾಗುತ್ತೆ. ವಿಜ್ಞಾನ ಲೋಕದಿಂದ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್. ಆಂಧ್ರಪ್ರದೇಶದ ವೆಂಕಟಾದ್ರಿ ಬೆಟ್ಟಗಳಲ್ಲಿ ನಮ್ಮ ವಿಜ್ಞಾನಿಗಳು ಒಂದು ಹೊಸ ಜಾತಿಯ ಹಲ್ಲಿಯನ್ನು ಕಂಡುಹಿಡಿದಿದ್ದಾರೆ. ಅದಕ್ಕೆ ಹೆಮಿಫಿಲೋಡಾಕ್ಟಿಲಸ್ ವೆಂಕಟಾದ್ರಿ ಅಂತ ಹೆಸರು ಇಟ್ಟಿದ್ದಾರೆ. ಐಪಿಎಲ್ ಫ್ಯಾನ್ಸ್ಗೆ ಒಂದು ಬಿಗ್ ಅಪ್ಡೇಟ್. ಒಂದು ದೊಡ್ಡ ಟ್ರೇಡ್ ನಡೆದಿದೆ. ರಾಜಸ್ಥಾನ್ ರಾಯಲ್ಸ್ ಟೀಮ್ 14 ಕೋಟಿ ರೂಪಾಯಿಗೆ ರವೀಂದ್ರ ಜಡೇಜಾ ಮತ್ತು ಸ್ಯಾಮ್ ಕರನ್ರನ್ನು ತಗೊಂಡಿದೆ. ಇದಕ್ಕೆ ಪ್ರತಿಯಾಗಿ ಚೆನ್ನೈ ಸೂಪರ್ ಕಿಂಗ್ಸ್ 18 ಕೋಟಿ ರೂಪಾಯಿ ಕೊಟ್ಟು ಸಂಜು ಸ್ಯಾಮ್ಸನ್ರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದೆ. ಸರಿ, ಇವತ್ತಿನ ಈ ಎಲ್ಲಾ ಚರ್ಚೆಗರನ್ನ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಕಡೆ ಪ್ರತ್ಯೇಕ ರಾಜ್ಯದ ಕೂಗು, ಇನ್ನೊಂದು ಕಡೆ ಅಭಿವೃದ್ಧಿಯ ರಾಜಕೀಯ. ಇವೆಲ್ಲದರ ನಡುವೆ ದೇಶದ ಒಗ್ಗಟ್ಟಿಗೆ ಯಾವುದೇ ಧಕ್ಕೆ ಬರದ ಹಾಗೆ ಒಂದು ಪ್ರದೇಶದ ನಿಜವಾದ ಅಗತ್ಯಗಳನ್ನು ಪೂರೈಸುವುದು ಹೇಗೆ? ಇದು ನಿಜಕ್ಕೂ ನಾವೆಲ್ಲ ಯೋಚಿಸಬೇಕಾದ ವಿಷಯ.